ಎಲ್ಲ ವಿದ್ಯಾರ್ಥಿಗಳಿಗೆ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಟು ಯು ಆಲ್ ಸ್ಟೂಡೆಂಟ್ಸ್. ನಾವು ಈ ಹಿಂದಿನ ವಿಡಿಯೋದಲ್ಲಿ ಪ್ರಸ್ತುತ ನಡೀತಾ ಇರುವಂತಹ ದ್ವಿತೀಯ PUC ಪರೀಕ್ಷೆ 2022ರ ಅಕೌಂಟೆನ್ಸಿ ವಿಷಯಕವಾಗಿ ಪಾಸಿಂಗ್ ಪ್ಯಾಕೇಜನ್ನು ಕೆಲವು ಮಹತ್ವವಾದ ಪ್ರಶ್ನೆಗಳ ಒಂದು ಸಿನಾರಿಯೋ, ಅದು ಹೇಗಿರ್ತದೆ ನಿಮ್ಮ ಎಕ್ಸಾಮ್, ಅದರಲ್ಲಿ ಯಾವ ಪ್ರಶ್ನೆಗಳು ಫಿಕ್ಸ್ಡ್ ಆಗಿ ಬರ್ತವೆ, ಯಾವುದನ್ನು ನೀವು ಅಟೆಂಪ್ಟ್ ಮಾಡಿದರೆ ಈಸಿ, ಹೇಗೆ ನೀವು 60 ಅಂಕಗಳನ್ನು 65 ಅಂಕಗಳಷ್ಟು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ, ಹೌ ಟು ಸ್ಕೋರ್ 60 to 70 ಮಾರ್ಕ್ಸ್ ಇನ್ ಯುವರ್ ಅಕೌಂಟೆನ್ಸಿ ಎಕ್ಸಾಮಿನೇಷನ್ ಎಂಬುದರ ಕುರಿತು ತಿಳಿದುಕೊಂಡಿದ್ದೇವೆ. ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ಅತಿ ಮಹತ್ವದ್ದು, ಅವುಗಳನ್ನು ಕ್ವಿಕ್ಲಿ ನಾವು ಪ್ರಿಪೇರ್ ಮಾಡಬಹುದು ಅಂತ ಹೇಳಿದ್ದೆ. ಹೇಗೆ ಬೇರೆ ಬೇರೆ ಅಡುಗೆ ಸಾಮಗ್ರಿಗಳು ಇವತ್ತು ರೆಡಿ ಟು ಯೂಸ್ ಅಂತ ಸಿಗ್ತದೆ ನಮಗೆ, ಅಂದರೆ 2 ಮಿನಿಟ್ಸ್ನಲ್ಲಿ ಅದು ತಯಾರಾಗಿಬಿಡುತ್ತದೆ. ಹಾಗೆ ನಮ್ಮ ಅಕೌಂಟೆನ್ಸಿಯಲ್ಲಿ ಕೆಲವು ಪ್ರಶ್ನೆಗಳಿವೆ, 1 or 2 ಡೇಸ್ನಲ್ಲಿ ಅವುಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಹೇಳಿದ್ದೆ. ಅವುಗಳಲ್ಲಿಯ ಕೆಲವು ಪ್ರಶ್ನೆಗಳನ್ನು ಇನ್ನು ಮುಂದೆ ಬರುವಂತಹ ಕೆಲವು ವಿಡಿಯೋಸ್ಗಳಲ್ಲಿ ಡಿಸ್ಕಷನ್ ಮಾಡುತ್ತಾ ಒಂದೊಂದು ಪ್ರಶ್ನೆಯನ್ನು ಬಿಡಿಸಿ ಅದರ ಸೊಲ್ಯೂಷನ್ಸ್ ಹೇಗೆ ಇರಬೇಕು, ಹೇಗಿದ್ದರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತದೆ ಅಂತ ಹೇಳ್ತಾ ಇದ್ದೇನೆ. ದಯವಿಟ್ಟು ಇದರ ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಂಡು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಬೇಕು ಅಂತ ಕೇಳ್ತಾ ಇದ್ದೇನೆ. As we have discussed in the last class, the first question asked in your examination for 6 marks will be profit and loss appropriation. 6 ಮಾರ್ಕ್ಸಿನ ಮೊಟ್ಟ ಮೊದಲ ಪ್ರಶ್ನೆ P&L ಅಪ್ರೋಪ್ರಿಯೇಷನ್ ಅಕೌಂಟ್, ಅಥವಾ ಅದನ್ನೇ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ನಾವು ಕರೀತೇವೆ. ಬಹಳ ಬಹಳ ಸಿಂಪಲ್ ಆಗಿ ಇರತಕ್ಕಂತಹ ಒಂದು 6 ಮಾರ್ಕ್ಸ್ ಕ್ವಶನ್. ಒಂದು 10 ನಿಮಿಷ ನೀವು ಇದನ್ನು ತಿಳಿದುಕೊಳ್ಳಲಿಕ್ಕೆ ಸ್ಪೆಂಡ್ ಮಾಡಿ ವಿಡಿಯೋ ನೋಡಿದರೆ ಬಹಳ ಬೇಗನೆ ಅದನ್ನು ಗ್ರಾಸ್ಪ್ ಮಾಡಿಕೊಂಡು ಸಾಲ್ವ್ ಮಾಡಿ 6 ಮಾರ್ಕ್ಸ್ ನಿಮ್ಮದಾಗಿಸ್ಕೊಳ್ಬಹುದು. P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನೋದು P&L ಅಕೌಂಟ್ ಆದ ಮೇಲೆ ಮಾಡುವಂತಹ ಒಂದು ಅಕೌಂಟ್. P&L ಅಕೌಂಟ್ ಮಾಡೋದು ನಿಮಗೆ ಈ ವರ್ಷದ ಸಿಲೆಬಸ್ನಲ್ಲಿ ಇಲ್ಲ. ಆಲ್ರೆಡಿ P&L ಅಕೌಂಟ್ ಮಾಡಿಬಿಟ್ಟಿರ್ತೀರಾ, ಅಲ್ಲಿ ನಿಮಗೆ ನೆಟ್ ಪ್ರಾಫಿಟ್ ಸಿಕ್ಕಿರ್ತದೆ ಅಥವಾ ನೆಟ್ ಲಾಸ್ ಸಿಕ್ಕಿರ್ತದೆ ಅಂತ ಅನ್ಕೊಳ್ಳಿ. ಆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಸಿಕ್ಕ ಮೇಲೆ ಕೆಲವು ಖರ್ಚುಗಳು, ಕೆಲವು ಇನ್ಕಮ್ಸ್ಗಳು ಇರ್ತವೆ. ಆಫ್ಟರ್ ಪ್ರಿಪೇರಿಂಗ್ P&L ಅಕೌಂಟ್ we have to spend for some expenditures and we have to receive the amount as income. Few incomes will be received after preparing P&L account. So ಅವುಗಳನ್ನು ಅಡ್ಜಸ್ಟ್ ಮಾಡಲಿಕ್ಕೆ, ಅವುಗಳನ್ನು ಅಪ್ರೋಪ್ರಿಯೇಟ್ ಮಾಡಿ ಕೊನೆಗೆ ಅಟ್ ದ ಎಂಡ್ ಪಾರ್ಟ್ನರ್ಸ್ಗಳಿಗೆ ಸಿಗುವ ಪ್ರಾಫಿಟ್ ಅಥವಾ ಲಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನುವ ಅಕೌಂಟನ್ನು ನಾವು ಪ್ರಿಪೇರ್ ಮಾಡುತ್ತೇವೆ. ನಿಮ್ಮ NCERT ಸಿಲೆಬಸ್ಸಿನ ಪ್ರಕಾರ, ನಮ್ಮ ಕರ್ನಾಟಕದ ಒಂದು ಬೋರ್ಡ್ ತಿಳಿಸಿರುವ ಪ್ರಕಾರ ಕೇವಲ 5 ಐಟಮ್ಸ್ಗಳು ನಮ್ಮ ಈ P&L ಅಪ್ರೋಪ್ರಿಯೇಷನ್ ಅಕೌಂಟ್ನಲ್ಲಿ ಬರ್ತವೆ. ಆ 5 ಬಂದೇ ಬರ್ತವೆ, ಆ 5 ಅಷ್ಟೇ ಬರ್ತವೆ. ಇಷ್ಟನ್ನು ನಾವು ನಿಶ್ಚಿತವಾಗಿ ಹೇಳಬಹುದು, ಡೆಫಿನೇಟ್ ಆಗಿ ಇದನ್ನು ತಿಳ್ಕೊಳ್ಬಹುದು. ಈ 5 ಬಿಟ್ಟು ಬೇರೆ ಯಾವ ಬರೋದಿಲ್ಲ, ಈ 5 ಬಂದೇ ಬರ್ತದೆ. ಹೀಗಾಗಿ ನೀವು ಈ ಫಾರ್ಮ್ಯಾಟ್ ಅನ್ನ ತಲೆಯೊಳಗ ಇಟ್ಕೊಂಡು ಪ್ರಿಪೇರ್ ಮಾಡಿದ್ರಿ ಅಂತಂದ್ರೆ, ಬಹಳಷ್ಟು ಕೇರ್ಫುಲ್ ಆಗಿ ಇವುಗಳನ್ನ ಕಾನ್ಸಂಟ್ರೇಟ್ ಮಾಡಿ ತಯಾರಿ ಮಾಡಿದ್ರಿ ಅಂತಂದ್ರೆ 6 ಮಾರ್ಕ್ಸ್ ಖಚಿತವಾಗಿ ನಿಮಗೆ ಸಿಗುವಂತಹದ್ದು. ಮೊದಲಿಗೆ P&L ಅಪ್ರೋಪ್ರಿಯೇಷನ್ ಅಕೌಂಟ್ ನಲ್ಲಿ ಬರುವ ಆ 5 ಐಟಮ್ಸ್ಗಳು ಯಾವುವು,
ಅವುಗಳನ್ನ ಯಾವುದನ್ನ ಡೆಬಿಟ್ ಸೈಡ್ ನಲ್ಲಿ ಯಾವುದನ್ನ ಕ್ರೆಡಿಟ್ ಸೈಡ್ ನಲ್ಲಿ ತೆಗೆದುಕೊಳ್ಬೇಕು ಈಗ ಫಾರ್ಮ್ಯಾಟ್ ನಲ್ಲಿ ನೋಡೋಣ. ಫಸ್ಟಿಗೆ ಹೆಡ್ಡಿಂಗ್ ಬರೀಬೇಕು. ಇನ್ ದ ಬುಕ್ಸ್ ಆಫ್ ಪಾರ್ಟ್ನರ್ಸ್, ನಾನಿಲ್ಲಿ ಅದನ್ನು ಬರೆದಿಲ್ಲ, ಪಾರ್ಟ್ನರ್ ಇದು ಇಮ್ಯಾಜಿನರಿ ಇದೆ ಅಂತ ಅನ್ನೋದಕ್ಕೆ ನಾನು ಬರೆದಿಲ್ಲ. ಇನ್ ದ ಬುಕ್ಸ್ ಆಫ್ ಯಾವ ಪಾರ್ಟ್ನರ್ಸ್ ಗಳನ್ನ ನಾವು ತೆಗೆದುಕೊಳ್ಳುತ್ತೇವೆ ಅಥವಾ ಅವರು ಕ್ವಶನ್ ನಲ್ಲಿ ಕೊಟ್ಟಿರ್ತಾರೆ ಅದನ್ನ ಬರೀಬೇಕು. ಮೊದಲಿಗೆ ಹೆಡ್ಡಿಂಗ್ ನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್, ಇಲ್ಲಿ ನಾನು ಕೇವಲ ಫಾರ್ಮ್ಯಾಟ್ ಬರಿತಾ ಇದ್ದೇನೆ ಅನ್ನೋದಕ್ಕಾಗಿ ಡ್ಯಾಶ್ ಅಂತ ಹಾಕಿದ್ದೇನೆ. ನೀವು 31/3 ಮುಂದೆ ಯಾವ ಇಯರ್ ಕೊಟ್ಟಿರ್ತಾರೆ ಅದನ್ನ ಬರೀಬೇಕು. ಅಕಸ್ಮಾತ್ ಡೇಟ್ ಕೊಡದೆ ಹೋದರೆ ಡ್ಯಾಶ್ ಅಂತಾದ್ರೂ ಬರೀಲೇಬೇಕು. ಇಲ್ಲಿಯವರೆಗೆ ಕಂಪಲ್ಸರಿಯಾಗಿ ಡೇಟ್ ಅನ್ನ ಬರೆಯುವುದು ಎಕ್ಸಾಕ್ಟ್ ಆದಂತಹ ಫಾರ್ಮ್ಯಾಟ್ ಅಂತ ಅನ್ಸ್ಕೊಳ್ಳುತ್ತದೆ. ಹೀಗಾಗಿ ಹೆಡ್ಡಿಂಗ್ ಬರೆಯುವುದನ್ನ ಬಿಟ್ಟರೆ ಎಷ್ಟೋ ಜನ 100ಕ್ಕೆ 100 ಅಂಕಗಳನ್ನು ತೆಗೆಯುವುದರಲ್ಲಿ ಮಿಸ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಹೆಡ್ಡಿಂಗ್ ಅನ್ನ ಕರೆಕ್ಟ್ ಆಗಿ ಬರೀಲಿಕ್ಕೆ ಬೇಕು. P&L ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3, ಮುಂದೆ ಯಾವ ಇಯರ್ ಕೊಟ್ಟಿರ್ತಾರೆ ಆ ಇಯರ್ ಅನ್ನು ಬರೀಬೇಕು. ಇಷ್ಟಾದ ಕೂಡಲೇ ಫಾರ್ಮ್ಯಾಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಸಿಂಪಲ್ ಆದ ಟಿ ಟೈಪ್ ಅಕೌಂಟಿನ ಫಾರ್ಮ್ಯಾಟ್ ಇದೆ. ಒಂದು ಸೈಡ್ ನಲ್ಲಿ ಡೆಬಿಟ್, ಇನ್ನೊಂದು ಸೈಡ್ ನಲ್ಲಿ ಕ್ರೆಡಿಟ್, DR CR ಅಂತ ಬರೀಲಿಕ್ಕೆ ಬೇಕು. ಇವೆಲ್ಲ ನಿಮ್ಮ ಓವರಾಲ್ ಮಾರ್ಕ್ಸಿಗೆ ಎಫೆಕ್ಟ್ ಆಗ್ತದೆ. ಹೀಗಾಗಿ ಅವುಗಳನ್ನು ಮಿಸ್ ಮಾಡದೆ ಬರೀಲಿಕ್ಕೆ ಬೇಕು. ಡೆಬಿಟ್ ಸೈಡ್ ನಲ್ಲಿ ಮತ್ತು ಕ್ರೆಡಿಟ್ ಸೈಡ್ ನಲ್ಲಿ ಸೇರಿಸಿ 5 ಎಲಿಮೆಂಟ್ಸ್ಗಳು, ಒಂದು ಕೊನೆಗೆ ಆನ್ಸರ್ ಇಷ್ಟಿದೆ. ಕ್ರೆಡಿಟ್ ಸೈಡ್ ನಲ್ಲಿ 2 ಐಟಮ್ಸ್ಗಳನ್ನು ತಗೋಬೇಕು. ಬೈ ನೆಟ್ ಪ್ರಾಫಿಟ್, ನಿಮ್ಮ ಪ್ರಶ್ನೆಯಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಅಂತ ಕೊಟ್ಟಿರ್ತಾರೆ ಅಥವಾ ಪ್ರಾಫಿಟ್ ಆಫ್ ದ ಇಯರ್ ಅಂತ ಕೊಟ್ಟಿರ್ತಾರೆ. ಆ ಅಮೌಂಟ್ ಅನ್ನ ಬೈ ನೆಟ್ ಪ್ರಾಫಿಟ್ ಅಂತ ತೆಗೆದುಕೊಳ್ಬೇಕು. ಮುಂದೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ, ಅದನ್ನ ನಾವು ಬರೀಬೇಕು. ಕಂಪಲ್ಸರಿಲಿ 2 ಪಾರ್ಟ್ನರ್ಸ್ ಅಥವಾ 3 ಜನ ಪಾರ್ಟ್ನರ್ಸ್ ಇರ್ತಾರೆ, ಅವರಿಗೆ ಅದನ್ನ ಅಮೌಂಟ್ ಅನ್ನ ಶೇರ್ ಮಾಡಿ ನಂತರ ಬರೀಬೇಕು. ಹೆಚ್ಚಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕ್ವಶನ್ನಿನಲ್ಲಿಯೇ ಶೇರ್ ಮಾಡಿ ಕೊಟ್ಟು ಬಿಟ್ಟಿರ್ತಾರೆ. ಹೀಗಾಗಿ ಡೈರೆಕ್ಟ್ ಆಗಿ A ಇಷ್ಟು ಅಮೌಂಟ್, B ಇಷ್ಟು ಅಮೌಂಟ್ ಟೋಟಲ್ ಔಟರ್ ಕಾಲಮ್ ನಲ್ಲಿ ಬರೀಬೇಕು. ಮುಂದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇದು ಸೇಮ್, ಆದ್ರೆ ಇನ್ನೊಂದು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡೋದಿರುತ್ತದೆ. ಅವರು ಪಾರ್ಟ್ನರ್ಸ್ ಗಳ ಕ್ಯಾಪಿಟಲ್ ಕೊಟ್ಟಿರ್ತಾರೆ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್, ಆ ಇಂಟ್ರೆಸ್ಟ್ ರೇಟ್ ಅನ್ನು ಏನು ಕೊಟ್ಟಿರ್ತಾರೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಇನ್ನರ್ ಕಾಲಮ್ ನಲ್ಲಿ ಆಯಾ ಪಾರ್ಟ್ನರ್ಸ್ ಗಳ ಇಂಟ್ರೆಸ್ಟ್ ಅಮೌಂಟ್ ಅನ್ನು ಬರೆದು ಟೋಟಲ್ ಮಾಡಿ ಔಟರ್ ಕಾಲಮ್ ನಲ್ಲಿ ಇಡಬೇಕು. ಇದೇ ಫಾರ್ಮ್ಯಾಟ್ ನಲ್ಲಿ ಇಡಬೇಕು. ಇನ್ನರ್ ಕಾಲಮ್ ನಲ್ಲಿ ಅಮೌಂಟ್ ಬರೀಲಾರದೆ ಟೋಟಲ್ ಅಮೌಂಟ್ ಅನ್ನೇ ಲಾಸ್ಟಿಗೆ ಹಚ್ಚಿದ್ವಿ ಅಂತಂದ್ರೆ ಅದು ಸರಿ ಹೋಗೋದಿಲ್ಲ. ನಿಮ್ಮ ಆನ್ಸರ್ ಕರೆಕ್ಟ್ ಆದ್ರೂ ನಿಮ್ಮ ಮಾರ್ಕ್ಸ್ ಪೂರಾ ಸಿಗೋದಿಲ್ಲ. ಹೀಗಾಗಿ ಇದನ್ನ ಗಮನ ಕೊಟ್ಟು ನೀವು ಬರೀಬೇಕು. ಮುಂದೆ ಸ್ಯಾಲರಿ ಮತ್ತು ಕಮಿಷನ್, ಒಬ್ಬ ಪಾರ್ಟ್ನರಿನ ಸ್ಯಾಲರಿ ಕೊಟ್ಟಿರ್ತಾರೆ, ಮತ್ತೊಬ್ಬ ಪಾರ್ಟ್ನರಿನ ಕಮಿಷನ್ ಕೊಟ್ಟಿರ್ತಾರೆ. ಹೀಗಾಗಿ ಸ್ಯಾಲರಿ ಟು A ಅಥವಾ ಸ್ಯಾಲರಿ ಟು B ಅಂತ ಯಾವುದೋ ಒಬ್ಬ ಪಾರ್ಟ್ನರಿನ ಸ್ಯಾಲರಿ ಅಮೌಂಟ್ ಕೊಟ್ಟಿರ್ತಾರೆ. ಮುಂದೆ ಕಮಿಷನ್ ಟು A ಅಥವಾ ಕಮಿಷನ್ ಟು B ಅಂತ ಒಬ್ಬ ಪಾರ್ಟ್ನರಿನ ಕಮಿಷನ್ ಕೊಟ್ಟಿರ್ತಾರೆ. ಆ ಅಮೌಂಟ್ ಅನ್ನ ನಾವಿಲ್ಲಿ ಬರೀಬೇಕು. ಬೈ ನೆಟ್ ಪ್ರಾಫಿಟ್, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಟು ಸ್ಯಾಲರಿ, ಟು ಕಮಿಷನ್. 5 ಆಸ್ಪೆಕ್ಟ್ಸ್ಗಳು ನಿಮ್ಮ ಈ ಅಕೌಂಟ್ ನಲ್ಲಿ ಬರುತ್ತದೆ. ಇಷ್ಟು ಬರದಾದ್ಮೇಲೆ ಟೋಟಲ್ ಮಾಡಿ 2 ಸೈಡ್ ಯಾವುದು ಬಿಗ್ಗರ್ ಅಮೌಂಟ್ ಇದೆಯೋ ಅದನ್ನ 2 ಕಡೆ ಟೋಟಲ್ ಅಂತ ಬರೀರಿ. ಯಾವ ಕಡೆಗೆ ಕಡಿಮೆ ಇದೆಯೋ ಅಲ್ಲಿ ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಅಂದ್ರೆ ಕ್ರೆಡಿಟ್ ಸೈಡ್ ಬಿಗ್ಗರ್ ಇದೆ, ಡೆಬಿಟ್ ಸೈಡ್ ಸ್ಮಾಲರ್ ಇದೆ. ಆ ಅಮೌಂಟ್ ಇಲ್ಲಿ ಡಿಫರೆನ್ಸ್ ಅಮೌಂಟ್ ಏನು ಬರೀಬೇಕಲ್ಲ ಅದನ್ನ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ವಿರುದ್ಧವಾಗಿ ಡೆಬಿಟ್ ಸೈಡ್ ದೊಡ್ಡದಿತ್ತು, ಕ್ರೆಡಿಟ್ ಸೈಡ್ ಸಣ್ಣದಿದೆ, ಆಗ ಡಿಫರೆನ್ಸ್ ಅಮೌಂಟ್ ಕ್ರೆಡಿಟ್ ಸೈಡ್ ನಲ್ಲಿ ಬರ್ತದೆ, ಅದನ್ನ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು.
ಕೆಲವರು ಇದನ್ನ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ಎಂಟ್ರಿ ಬರೀತಾರೆ, ಅಲ್ಲಿ ಲಾಸ್ ಟ್ರಾನ್ಸ್ಫರ್ಡ್ ಅಂತ ಎಂಟ್ರಿ ಬರೀತಾರೆ. ಅದು ರಾಂಗ್ ಎಂಟ್ರಿ. ಜರ್ನಲ್ ಎಂಟ್ರೀಸ್ ಗಳನ್ನ ನೀವೆಲ್ಲ ಕಲ್ತಿದ್ದೀರಿ. P&L ಅಪ್ರೋಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇದು ಪ್ರಾಫಿಟ್ ಆದಾಗ ಬರೀಬೇಕಾದ ಎಂಟ್ರಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಇದು ಲಾಸ್ ಆದಾಗ ಬರೀಬೇಕಾದಂತಹ ಎಂಟ್ರಿ. ಹೀಗಾಗಿ ನಾವು ಮಿಸ್ಟೇಕ್ ಮಾಡದೆ ಯಾವ ಸೈಡ್ ಡಿಫರೆನ್ಸ್ ಇರ್ತದೆ ಅದನ್ನು ತಿಳ್ಕೊಂಡು ಬರೆಯೋದನ್ನ ಪ್ರಾಫಿಟ್ ಅಥವಾ ಲಾಸ್ ಅಂತ ಬರೆಯುವ ಅವಶ್ಯಕತೆ ಇಲ್ಲ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತಲೇನೆ ಬರೀಬೇಕು. ಪ್ರಾಫಿಟ್ ಆದರೆ ಡೆಬಿಟ್ ಸೈಡ್ ನಲ್ಲಿ ಇರ್ತದೆ, ಲಾಸ್ ಆದರೆ ಕ್ರೆಡಿಟ್ ಸೈಡ್ ನಲ್ಲಿ ಇರ್ತದೆ. ಸೊ ಇಲ್ಲಿ ನಾನು ಪ್ರಾಫಿಟ್ ಎಕ್ಸಾಂಪಲ್ ತೆಗೆದುಕೊಂಡಿದ್ದೇನೆ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಡಿಫರೆನ್ಸ್ ಅಮೌಂಟ್ ಏನ್ ಬರ್ತದೆ ಅದನ್ನ ಔಟರ್ ಕಾಲಮ್ ನಲ್ಲಿ ಬರೀರಿ. ಅದನ್ನ ಒಂದು ರೇಷಿಯೋ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ 2:1 ಅಂತ ಒಂದು ರೇಷಿಯೋ ಕೊಟ್ಟಿದ್ದಾರೆ. ಅವೆರಡನ್ನು ಪ್ಲಸ್ ಮಾಡ್ತಾರೆ. 2 + 1 3 ಅಂತ ಆಗ್ತದೆ. 2/3 ಎ ನ ಶೇರ್, 1/3 ಬಿ ನ ಶೇರ್. 2:1 ಅಂತ ಕೊಟ್ಟರೆ ಅವೆರಡು ಪ್ಲಸ್ ಮಾಡಿಕೊಂಡು /3 ಅಂತ ಇಟ್ಟರೆ 2/3 1/3. 2/3 ಅನ್ನೋದು ಎ ನ ಪಾರ್ಟ್, 1/3 ಅನ್ನೋದು ಬಿ ನ ಪಾರ್ಟ್. ಈ ರೀತಿಯಾಗಿ ಎ ಮತ್ತು ಬಿ ಇಬ್ಬರಲ್ಲಿಯೂ ಕೂಡ ಆ ಅಮೌಂಟ್ ಅನ್ನು ನಾವು ಹಂಚಬೇಕಾಗ್ತದೆ. ಅದನ್ನ ಹಂಚದೇ ಹೋದ್ರೆ ಮತ್ತು ಒಂದು ಮಾರ್ಕ್ ನಿಮ್ಮಿಂದ ಕಳೆದು ಹೋಗ್ತದೆ. ಹೀಗಾಗಿ ನೀವು ಆ ಅಪ್ರೋಪ್ರಿಯೇಟ್ ಮಾಡುವುದನ್ನ ಅಪ್ರೋಪ್ರಿಯೇಟ್ ಆಗಿ ಮಾಡಬೇಕು. ಹಂಚುವಿಕೆ ಅದು ಸರಿಯಾಗದೆ ಹೋದರೆ ನಿಮಗೆ 1 ಮಾರ್ಕ್ಸ್ ಅನ್ನ ಅವರು ತೆಗಿತಾರೆ. ಹೀಗಾಗಿ ಅದನ್ನ ಪರ್ಫೆಕ್ಟ್ ಆಗಿ ನಾವು ಮಾಡಬೇಕು. ಇಷ್ಟು ಮಾಡಿದರೆ 6 ಮಾರ್ಕ್ಸ್ ಖಚಿತ. ಕೇವಲ 5 ಆಸ್ಪೆಕ್ಟ್ಸ್: ಬೈ ನೆಟ್ ಪ್ರಾಫಿಟ್, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಟು ಸ್ಯಾಲರಿ, ಟು ಕಮಿಷನ್. ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಿದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾವುದಾದ್ರೂ ಒಂದು ಸೈಡ್ ನಲ್ಲಿ ಬರ್ತದೆ. ಅದನ್ನ ಬೈಫರ್ಕೇಟ್ ಮಾಡಿ ಇಟ್ಬಿಟ್ರೆ 6 ಮಾರ್ಕ್ಸ್. ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ನಾನು ಇಲ್ಲಿ ಬಿಡಿಸ್ತೇನೆ, ಅದನ್ನ ನೋಡಿ ತಿಳಿದುಕೊಳ್ಳಿ. ಏನಾದರೂ ಪ್ರಶ್ನೆ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಹಾಕಿ, ಸರಿನಾ? ಆ ಪ್ರಶ್ನೆಯನ್ನ ನಾನೀಗ ಓದ್ತೇನೆ. ಆಲ್ರೆಡಿ ನೀವು ಕ್ವಶನ್ ಬ್ಯಾಂಕಿನಲ್ಲಿ ಪ್ರಶ್ನೆಯನ್ನು ನೋಡಿರ್ತೀರಿ. ಸುಮ್ಮನೆ ಒಂದು ಸ್ಯಾಂಪಲ್ ಅನ್ನೋದಕ್ಕೆ 1ನೇ ಪ್ರಶ್ನೆಯನ್ನೇ ಬಿಡಿಸ್ತಾ ಇದ್ದೇನೆ. ಸಚಿನ್ ಅಂಡ್ ಪ್ರಥಮ್ commenced a business in partnership on 1/4/2015 with a capital of rupees 1 lakh and rupees 80,000 respectively, agreeing to share profits and losses in the ratio of 3:2. For the year ending 31/3/2016, they earned the profits of rupees 36,000 before allowing interest on capital at 5% per annum. Interest on drawings Sachin 600 and Pratham rupees 1,000. Yearly salary of Pratham rupees 6,000 and commission to Sachin rupees 4,000. Their drawings during the year: Sachin rupees 16,000 and Pratham rupees 20,000. Prepare profit and loss appropriation account. ಇಷ್ಟನ್ನ ಅವರಲ್ಲಿ ನಮಗೆ ಕೇಳಿದ್ದಾರೆ. ಅದನ್ನ ನಾವು ಸಾಲ್ವ್ ಮಾಡಬೇಕಾಗಿದೆ. ಈಗ ಆ ಒಂದು ಸೊಲ್ಯೂಷನ್ ಅನ್ನು ನೋಡೋಣ. ನಿಮ್ಮ ಎದುರಿಗೆ ಈ ಸೊಲ್ಯೂಷನ್ ಇದೆ. ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಲಕ್ಷ್ಯ ಕೊಟ್ಟು ಎಲ್ಲರೂ ತಿಳಿದುಕೊಳ್ಬೇಕು ಈ ಪ್ರಾಬ್ಲಮ್ ಅನ್ನ. ನಿಮ್ಮ ಆ ಪ್ರಾಬ್ಲಮ್ ಅನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಪ್ರಾಫಿಟ್ ಫಾರ್ ದ ಇಯರ್ ಎಂಡಿಂಗ್ 31/3/2016 rupees 36,000 ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಬೈ ನೆಟ್ ಪ್ರಾಫಿಟ್ 36,000 ಅಂತ ಬರೆದಿದ್ದೇನೆ. ಕೇವಲ ಫಿಲ್ ಇನ್ ದ ಬ್ಲಾಂಕ್ ಮಾಡಿದ್ರೆ ಸಾಕು. ಬೈ ನೆಟ್ ಪ್ರಾಫಿಟ್ 36,000. ಮುಂದೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ನಿಮ್ಮ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾರೆ. ನೀವು ತಳಗಡೆ ಕೊಟ್ಟಿರೋ ಪಾಯಿಂಟ್ಸ್ ಅನ್ನ ನೋಡಿದ್ರೆ ಗೊತ್ತಾಗ್ತದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಸಚಿನ್ 600, ಪ್ರಥಮ್ 1000 ಅಂತ ತಾವೇ ಬರೆದಿದ್ದಾರೆ.
ಹೀಗಾಗಿ ಡೈರೆಕ್ಟ್ ಆಗಿ ಸಚಿನ್ 600, ಪ್ರಥಮ್ 1000 ಅಂತ ಬರೆದು ಅದನ್ನ ಟೋಟಲ್ ಮಾಡಿ ಔಟರ್ ಕಾಲಮ್ ನಲ್ಲಿ 1600 ಅಂತ ಇಡಬೇಕು ನಾವು. ಮುಂದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 5% per annum ಅಂತ ಕೊಟ್ಟಿದ್ದಾರೆ, ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅದು. ಮೇಲೆ ಕ್ಯಾಪಿಟಲ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಸಚಿನ್ ಅಂಡ್ ಪ್ರಥಮ್ ಅವರಿಬ್ಬರ ಕ್ಯಾಪಿಟಲ್ 1,80,000 ರೆಸ್ಪೆಕ್ಟಿವ್ಲಿ, 1,00,000 ಹಾಗೂ 80,000 ಕ್ರಮಬದ್ಧವಾಗಿ, ಅಂದ್ರೆ 1,00,000 ರೂಪಾಯಿ ಸಚಿನ್ನದ್ದು, 80,000 ರೂಪಾಯಿ ಪ್ರಥಮ್ನದ್ದು. ಸಚಿನ್ 1,00,000 ಮೇಲೆ 5% ಅಂದ್ರೆ 5,000 ಆಯಿತು. ಪ್ರಥಮ್ 80,000 ಮೇಲೆ 5% ಅಂದ್ರೆ 4,000 ಆಯಿತು. 5,000 ಪ್ಲಸ್ 4,000 9,000 ಔಟರ್ ಕಾಲಮ್ ನಲ್ಲಿ ಬರುತ್ತೆ. 5,000 Sachin's interest on capital and Pratham's interest on capital will be 4,000. Total amount will be 9,000. ಮುಂದೆ yearly salary to Pratham ₹6,000 ಅಂತ ಡೈರೆಕ್ಟ್ ಆಗಿ ಬರೆದಿದ್ದಾರೆ. ಹೀಗಾಗಿ ಟು ಸ್ಯಾಲರಿ ಟು ಪ್ರಥಮ್ 6,000 ಅಂತ ಬರೀರಿ. ಮುಂದೆ ಕಮಿಷನ್ ಗಿವನ್ ಟು ಸಚಿನ್ ಅಂತ ಕೊಟ್ಟಿದ್ದಾರೆ. ಟು ಕಮಿಷನ್ ಟು ಸಚಿನ್ 4,000 ಅಂತ ಬರೀರಿ. ಇವೆಲ್ಲ ನೀವು ನೋಡಿದ್ರೆ ಕೇವಲ ಫಿಲ್ ಇನ್ ದ ಬ್ಲಾಂಕ್ಸ್. ಪ್ರಾಬ್ಲಮ್ ನಲ್ಲಿ ನೀವು ಯಾವ ಅಮೌಂಟ್ ಯಾವುದಕ್ಕೆ ಇದೆ ಅಂತ ಗೊತ್ತು ಮಾಡಿಕೊಂಡು ಕೇವಲ ಫಿಲ್ ಇನ್ ದ ಬ್ಲಾಂಕ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಸ್ಯಾಲರಿ ಆಯಿತು, ಕಮಿಷನ್ ಆಯಿತು, ನೆಟ್ ಪ್ರಾಫಿಟ್ ಆಯಿತು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಯಿತು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು. 5 ಎಲಿಮೆಂಟ್ 5 ಕೊಟ್ಟಿದ್ದಾರೆ, ಇದನ್ನು ತೆಗೆದುಕೊಂಡಿದ್ದೇವೆ. ನೀವು ಪ್ರಾಬ್ಲಮ್ ನೋಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುವಂತೆ ಡ್ರಾಯಿಂಗ್ಸ್ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. ನಾವು ಕೆಲವೊಮ್ಮೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದಲ್ಲಿ ಕ್ಯಾಪಿಟಲ್ ಅಮೌಂಟ್ ಬರೆದು ಬಿಡುತ್ತೇವೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದಲ್ಲಿ ಡ್ರಾಯಿಂಗ್ಸ್ ಅಮೌಂಟ್ ಬರೆದು ಬಿಡುತ್ತೇವೆ, ಅಥವಾ ಡ್ರಾಯಿಂಗ್ಸ್ ಅಮೌಂಟ್ ಅನ್ನು ಬರೀತೇವೆ, ಕ್ಯಾಪಿಟಲ್ ಅಮೌಂಟ್ ಅನ್ನು ಬರೀತೇವೆ, ಇಂಟ್ರೆಸ್ಟ್ ಬರೀತೇವೆ. ಇದು ತಪ್ಪು. ನಮಗೆ ಏನು ಬೇಕಾಗಿದೆಯೋ ಅದನ್ನ ಮಾತ್ರ ಪ್ರಾಬ್ಲಮ್ ನಿಂದ ನಾವು ಗ್ರಾಸ್ ಮಾಡಿಕೊಳ್ಬೇಕು. ಇಲ್ಲದೆ ಹೋದ್ರೆ ನಾವು ಪ್ರಾಬ್ಲಮ್ ಅನ್ನು ನೀಟಾಗಿ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಫಾರ್ಮ್ಯಾಟ್ ನಲ್ಲಿ ಡ್ರಾಯಿಂಗ್ಸ್ ಇಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆ. ಡ್ರಾಯಿಂಗ್ಸ್ ಅನ್ನೋದು ಕ್ಯಾಪಿಟಲ್ ಐಟಮ್, ಅದೇ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನೋದು ಇನ್ಕಮ್. ಕ್ಯಾಪಿಟಲ್ ಅನ್ನೋದು ಅದು ಕ್ಯಾಪಿಟಲ್ಗೆ ಸಂಬಂಧಪಡುವಂತ, ಅದೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನೋದು ಎಕ್ಸ್ಪೆಂಡಿಚರ್. ಈ ಅಕೌಂಟ್ ನಲ್ಲಿ ನಾವು ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ಸ್ ಗಳನ್ನ ಮಾತ್ರ ತೆಗೆದುಕೊಳ್ಬೇಕೇ ಹೊರತು ಕ್ಯಾಪಿಟಲ್ ಐಟಮ್ಸ್ ಗಳನ್ನ ತೆಗೆದುಕೊಳ್ಳುವಂತಿಲ್ಲ. ಅದಕ್ಕಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ತೆಗೆದುಕೊಳ್ಳಿ, ಡ್ರಾಯಿಂಗ್ಸ್ ಕೊಟ್ರೆ ಇಗ್ನೋರ್ ಮಾಡಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೆಗೆದುಕೊಳ್ಳಿ, ಕ್ಯಾಪಿಟಲ್ ಅಮೌಂಟ್ ಅನ್ನ ಡೈರೆಕ್ಟ್ ಆಗಿ ಈ ಅಕೌಂಟ್ ಅಲ್ಲಿ ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ. ಇಷ್ಟು ಮಾಡಿ ನಾವು ಟೋಟಲ್ ಮಾಡಿದ್ವಿ ಅಂದ್ರೆ ನಮಗೆ ಕ್ರೆಡಿಟ್ ಸೈಡ್ ನಲ್ಲಿ ಬಿಗ್ಗರ್ ಅಮೌಂಟ್ ಇದೆ, ಡೆಬಿಟ್ ಸೈಡ್ ನಲ್ಲಿ ಶಾರ್ಟ್ ಬರ್ತದೆ. ಟೋಟಲ್ ಆಫ್ ಕ್ರೆಡಿಟ್ ಸೈಡ್ ಇಸ್ 37,600 and total of debit side is 9,000 plus 6,000 plus 4,000 19,000 ಆಗುತ್ತೆ. 37,600 minus 19,000 ಮಾಡಿದ್ರೆ 18,600 rupees ಡಿಫರೆನ್ಸ್ ಅಮೌಂಟ್ ಬಂತು. ಅದನ್ನ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 18,600 ಅಂತ ಬರೀರಿ. ಆ 18,600 ಅಮೌಂಟ್ ಅನ್ನ 3:2 ರೇಷಿಯೋದೊಳಗೆ ನಾವು ಹಂಚಿಕೆ ಮಾಡಬೇಕು. ವಿದ್ಯಾರ್ಥಿಗಳೇ ಗಮನಿಸಬೇಕು ಹೇಗೆ ಮಾಡಬೇಕು ಅಂತ. ನಾನು ಇಲ್ಲಿ ಶಾರ್ಟ್ ಆಗಿ ಬಿಡುತ್ತೇನೆ. 3:2 ಅಂದ್ರೆ ಇವೆರಡನ್ನ ಪ್ಲಸ್ ಮಾಡಿ 3 + 2 5 ಆಗುತ್ತೆ. 3/5 ಮತ್ತು 2/5 ಅಂತ ಮಾಡ್ಕೊಳ್ಬೇಕು. 18,600 into 3/5, 18,600 into 3/5, 11,160. ಇದು ಸಚಿನ್ ಈ ವ್ಯಕ್ತಿಯ ಪಾಲು ಅಂದ್ರೆ ಶೇರ್. 18,600 into 2/5 ಮಾಡಿದ್ರೆ 7,440 ಬರ್ತದೆ. ಇದು ಪ್ರಥಮನ ಶೇರ್.
ಹೀಗೆ ನಾವು ಆ ಶೇರ್ಸ್ಗಳನ್ನು ಬೈಫರ್ಕೇಟ್ ಮಾಡಬೇಕು. ಮಾಡಿ ಟೋಟಲ್ ಅಮೌಂಟನ್ನು ಹೊರಗಡೆ 18,600 ಅಂತ ಬರೆದು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಇನ್ 3:2 ರೇಷಿಯೋ ಅಂತ ಬರೆದು ಟೋಟಲ್ ಅಮೌಂಟನ್ನು ಬರೆದಾದ ಮೇಲೆ ಕ್ಲೋಸ್ ಮಾಡಿದರೆ ಇಷ್ಟು ನೀಟಾಗಿ ನೀವು ಸಾಲ್ವ್ ಮಾಡಿ, ಅಂದರೆ ಎಲ್ಲ ಆಸ್ಪೆಕ್ಟ್ಸ್ಗಳನ್ನು ನೀವು ತೆಗೆದುಕೊಂಡಿದ್ದು, ನಮಗಿನ ಬೋರ್ಡ್ ಇದೆ, ನಿಮಗೆ ಪೆನ್ಸಿಲ್ ಸ್ಕೇಲ್ ಎಲ್ಲ ಇರ್ತದೆ, ಇನ್ನೂ ನೀಟಾಗಿ ಪರ್ಫೆಕ್ಟ್ ಆಗಿ ಡೈಗ್ರಾಮ್ ಕಾಲಮ್ಸ್ಗಳನ್ನೆಲ್ಲ ಹಾಕಿ ನೀಟಾಗಿ ನೀವು ಪ್ರೆಸೆಂಟ್ ಮಾಡಿದರೆ 6 ಮಾರ್ಕ್ಸ್ ಡೆಫಿನೆಟ್ ಆಗಿ ನಿಮಗೆ ಸಿಗುತ್ತೆ. ಈ ಒಂದು ಪ್ರಶ್ನೆ 10 ನಿಮಿಷ ಸ್ಪೆಂಡ್ ಮಾಡಿ ನೀವು ತಯಾರು ಮಾಡಿದರೆ 6 ಮಾರ್ಕ್ಸ್ ಡೆಫಿನೆಟ್ ಆಗಿ ನಿಮ್ಮ ಮಾರ್ಕ್ಸ್ ಕೌಂಟರ್ನಲ್ಲಿ ಅದು ಡೆಪಾಸಿಟ್ ಆಗುತ್ತೆ. ಹೀಗಾಗಿ ಈ ಪ್ರಶ್ನೆಯನ್ನು ತಯಾರು ಮಾಡುತ್ತೀರಿ ಅನ್ನುವ ನಂಬಿಕೆಯೊಂದಿಗೆ ಮತ್ತೆ ಮುಂದೆ ಇನ್ನೂ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ನೆಕ್ಸ್ಟ್ ವಿಡಿಯೋ ಅದನ್ನು ಅಪ್ಲೋಡ್ ಮಾಡುತ್ತೇನೆ. ಅಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅದನ್ನು ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇರಿ. ಕೇವಲ ಪರೀಕ್ಷೆಯ ಒಂದು ಸಿದ್ಧತೆಗೆ ಅನುಕೂಲ ಆಗಲಿ ಅನ್ನೋದಕ್ಕೆ ಮಾತ್ರ. ಯೂಟ್ಯೂಬಿನಲ್ಲಿ ಟೈಮ್ ಸ್ಪೆಂಡ್ ಮಾಡಿ ವೇಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗುವಂತೆ ಈ ವಿಡಿಯೋಸ್ಗಳನ್ನು ನೋಡಿ ಅಂತ ಮಾತ್ರ ಹೇಳ್ತಾ ಇದ್ದೇನೆ. ನಮಸ್ಕಾರ.